ಅವ್ನ ಮಗ ದರ್ಶನ್ ಒಂಥರ ಚೆನ್ನಾಗಿರ್ತಾನೆ. ಹಂಗೆ ಅವ್ನು ಎಲ್ಲ ಚೆನ್ನಾಗಿರ್ತಾನೆ. ಮಂಡ್ಯದಲ್ಲಿ ಒಳ್ಳೆ ಹೆಸರು. ಚೆನ್ನಾಗಿರ್ತಾನೆ. ಚೆನ್ನಾಗಿ ಮಂಡ್ಯ ಜಿಲ್ಲೆ ಅಲ್ವಾ. ಅಂಬರೀಷ್ ಅಣ್ಣ. ಇವರೇ ಬರೋದು. ನಿಮಗ ಈಗ ಗಿಲ್ಲಿ ನಟ ಅವ್ರನ್ನ ಹೀರೋ ಆಗಿ ನೋಡ್ಬೇಕು ಅಂತ ಅನ್ಕೋತೀರಾ ಅಥವಾ ಒಳ್ಳೆ ಕಾಮಿಡಿಯನ್ ಹೀರೋ ಆಗಿ ನೋಡ್ಬೇಕು? ಹೀರೋ ಆಗಿ ನೋಡ್ಲಿ. ಯಾರಿಗೆ ಫಸ್ಟ್ ಸಿನಿಮಾ ಹೀರೋ ಆದ್ರೆ ಹೀರೋಯಿನ್ ಅವ್ರಿಗೆ ಹೀರೋಯಿನ್. ಗಿಲ್ಲಿ ನಟ ಅವರ ದೊಡ್ಡಪ್ಪ ನಮ್ ಜೊತೆ ಇದಾರೆ. ಸರ್ ನಮಸ್ತೆ. ಎಷ್ಟು ನಿಮ್ಮ ಹೆಸರು? ನಿಂಗಯ್ಯ ಅಂತ ಹೇಳಿ. ನಿಂಗಯ್ಯ. ನೀವೇ ದೊಡ್ಡವರಾ? ನಾವು ದೊಡ್ಡವರು ಎಲ್ಕಿಂತ. ಅವನು ಏನಾಗ್ಬಿಟ್ನ ಅಂದ್ರೆ ಏಡಿ ಕೆಲ್ಸ ಬಂದು ಎಲ್ಲಿ ಕೈಗೆ ಸಿಕ್ತಾನೆ ಹೊಂಟೋದಾಗ ಎಲ್ಲಪ್ಪ ನನ್ ಮಗ ಇದ್ದಾನು, ಅಯ್ಯೋ ಎಲ್ಲಪ್ಪ ಇದ್ದಾನು. ನಾವೆಲ್ಲ ಒಂಥರ ಅವನ್ನ ಬೇಡ್ಬೇಕಾದಾಗ ಎಲ್ಲೋ ಒಂದು ಪಿಕ್ಚರ್ ಸೇರಿ ಒಂದು ಅದು ಇದು ಮಾಡ್ಕೊಂಡೇನೆ ಜೀವನ ಕಳೆದ ಆದ್ಮೇಲೆ ಅವನು ಈ ಕೋಳಿ ಮೂಳೆ ಅಂತ ಬರ್ತದೆ. ಆಗ್ಲೇ ಅವನು ಮುಂದಕ್ಕೆ ಬಂದದ್ದು. ನಲ್ಲಿ ಮೂಳೆ. ಅಯ್ಯಯ್ಯೋ ಇದೇನಪ್ಪ ಹಿಂಗ್ ಬಂದ. ಅಯ್ಯಯ್ಯೋ ಅದೇನೇನೋ ಅದೆಂತ ಮೂಳೆ ಮಾಡಿ ಅದೆಂತ ಹೆಂಗಸರು ಮಕ್ಕಳು ಎಲ್ಲ ಸೇರಿ ಎಲ್ಲ ಅದೇನೇನೋ ಮಾಡಿದ್ರು. ಓಹೋ ಇವತ್ತು ಬರ್ತಾನೆ ಬಿಡು, ಇವತ್ತು ಇನ್ನು ಬರ್ತಾನೆ ಅಂತ ಇದು ಅವತ್ತಿನ ಈಚೆಗೆ ಅವನು ಮುಂದಕ್ಕೆ ಬಂದ. ಅವನು ಕಟ್ಟಿರೋ ಕಷ್ಟ ಯಾರಿಗೂ ಬೇಡ. ಅದು ಇಟ್ಟಿಲ್ದಾನೆ ಏನೇನ ಎಲ್ಲೆಲ್ಲ ಬಂದವನ. ಇವತ್ತು ಒಂದು ಅಧಿಕಾರ ನಮ್ಮ ಮಕ್ಳೇ ಅವನು ಮುಂದಕ್ಕೆ ಬಂದ್ರೆ ಸಾಕಷ್ಟು. ಅಷ್ಟಕ್ಕೆ ಒಂದ್ ವರ್ಷ ಎಲ್ಲವನೇ ಅಂತ ಗೊತ್ತಿಲ್ದೈತದೆ. ಎಲ್ಲ ಅವನೇ ಯಾತವನೇ. ಆಮೇಲೆ ಎಲ್ಲ ಹಿಡಿದು ನಲ್ಲಿ ಮೂಳೆ ಒಂದು ಮಾತ್ರ ಪತ್ತ ಮಾಡಿದ್ದವ. ಮಕ್ಕನಾಗ ಬಂದಲ್ಲಪ್ಪೋ. ಆಗ ಒಂದು ವರ್ಷದ ಮೇಲೆ ಮನಗ್ ಬಂದಾದ್ಮೇಲೆ ನಲ್ಲಿ ಮೂಳೆ ಪತ್ತ ಮಾಡೋಣ. ಅದೇನಾಗ್ಯೋ ಎಲ್ಲ ಐಕ ಮಕ್ಳೆಲ್ಲ ಮುಂದೆಲ್ಲ ಬಗ್ಸ್ಕ ಏನೇನೋ ಮಾಡ್ದ. ಅದಂತಲೂ ಗೊತ್ತಿಲ್ಲ ನಮ್ಗೆ. ಅದು ಒಂದು ಕಾಮಿಡಿ. ಅವದ್ದೇ ನಲ್ಲಿ ಮೂಳೆ ಅವನ ಮುಂದಕ್ಕೆ ತಂದದ್ದು. ನಲ್ಲಿ ಮೂಳೆಯಿಂದ ಮುಂದಕ್ಕೆ ಬಂತು. ಆಗ ಮಂಡ್ಯ ಜಿಲ್ಲೆ ನಟ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ, ಅದೊಂದು ಅಧಿಕಾರ ಬತ್ತು ಹೇಳಿ. ಈಗ ಅಂಬರೀಷ್ಗೆ ಎಷ್ಟು ಅಧಿಕಾರ ಇದೆ ಇವನ್ಗೂ ಅಷ್ಟು ಅಧಿಕಾರ ಇದೆ. ಈಗ ಮಂಡ್ಯ ಜಿಲ್ಲೆ ಅಂಬರೀಷು ಒಳ್ಳೇದು. ಈಗ ಅವನಿಗೆ ಮಂಡ್ಯ ಜಿಲ್ಲೆ ನಟ ಮಳವಳ್ಳಿ, ಇದು ಒಂದು ಅಧಿಕಾರ ಬಂದದ. ಈಗ ನಮ್ಮ ಮಗ ಬದುಕ್ತಾನೆ, ಅವನು ಗೆಲ್ತಾನೆ ಬಿಡಿ. ಈಗ ನಿಮ್ಗೆ ಗೆಲ್ತಾರೆ ಅಂತ ಅನಿಸ್ತದೆ? ಗೆಲ್ತಾನೆ. ಈಗ ಅವ್ರ ಪಕ್ಕದಲ್ಲಿ ಇನ್ನೊಬ್ರು ಯಾರು ಸೆಕೆಂಡ್ ರನ್ನರ್ ಪ್ಯಾರ್ ಆಗ್ಬೋದು? ಅದು ಬಿಡಿ, ಅದು ಗೊತ್ತಾಗಲ್ಲ ನಮ್ಗೆ. ಇವರು ಅಶ್ವಿನಿ ಗೌಡ ಅವ್ರು ಯಾರು ಏನು ಮಾಡೋಕಲ್ಲ ಹೇಳಿ. ಈಗ ಇವನವ್ರು ಈಗ ಅವನು ಬಿಗ್ ಬಾಸ್ ಬಂದಲ್ಲಪ್ಪ ಸುದೀರ್. ಅವನು ಇವನೊಬ್ನೇ ಮಾಡಮ್ಮ ಅಂತ ಹೇಳ್ತಾನೆ ಹೇಳಿ. ಅದೊಂದು ಸಂತೋಷ, ಅದೊಂದಕ್ಕೆ ಬಹಳ ಸಂತೋಷ. ಇವರು ಕಾವ್ಯ ಅವ್ರ ಬಗ್ಗೆ ಅನ್ಸುತ್ತೆ. ಕಾವ್ಯವರು ಹೋರಾಟ ಕೊಡ್ತಾಳೆ. ಹೋರಾಟ ಕೊಡ್ತಾರೆ. ಅದ್ ಯಾವಳಬ್ಬ ಇಬ್ರು ಅವರಲ್ಲ, ಅವ್ನು ಸರಿಲ್ಲ ಒಂದ್ ಗಲಾಟೆ ಮಾಡ್ತಾರ. ಅದ್ ಹಾಕ್ಸನ ಅದು ಗೊತ್ತಾಗೋದು. ಕಾವ್ಯವರು ಹೋರಾಟ ಕೊಡ್ತಾವ್ರ ಬಿಡಿ. ಕಾವ್ಯ ಅವ್ರನ್ನ ಸೊಸೆ ಮಾಡ್ಕೋತೀರಾ? ಮಾಡ್ಕೊಳ್ಳಿ ಬಿಡಿ, ನಾವೇನ್ ಮಾಡ್ಬೇಕು ಅವಲ್ಲ. ಅದ್ ಅವನ ಬರಕ್ ಸೇರ್ಕೊಂಡು. ನಿಮ್ಗೆ ಎಷ್ಟು ಜನ ಮಕ್ಕಳು? ನನಗೆ ಒಬ್ಬನೇ. ಬೇರೆ ಹೊರಗಡೆ ದೇಶದಲ್ಲಿ ಓದ್ತಾವ. ಹೊರದೇಶದಲ್ಲಿ ಅವನೇ. ನಾನು ಅವನ್ನೇ ಅಯ್ಯೋ ಯಾವಾಗ ಬಂದನಪ್ಪ ಅಂತ ಕಾಪಾಡ್ತೀನಿ. ಇನ್ನು ಬ್ಯಾಸ್ಕರ ಇದು ಇದಕ್ಕೆ ಬರೋದಳಿ ಉಗಾದಿ ತಿಂಗಳಿಗೆ. ಅವನು ಅಲ್ಲವನ ಇವನ್ನೇ ನಾವು ಬರ್ತಾನೆ ಅಂತ ನಾವು ಕಾಪಾಡ್ತೀವಿ ಹೇಳಿ. ಅವ್ನ ಮಗ ದರ್ಶನ್ ಒಂಥರ ಚೆನ್ನಾಗಿರ್ತಾನೆ. ಹಂಗೆ ಅವ್ನು ಎಲ್ಲ ಚೆನ್ನಾಗಿರ್ತಾನೆ. ಮಂಡ್ಯದಲ್ಲಿ ಒಳ್ಳೆ ಹೆಸರು. ಚೆನ್ನಾಗಿ ಮಂಡ್ಯ ಜಿಲ್ಲೆ ಅಲ್ವಾ. ಅಂಬರೀಷ್ ಅಣ್ಣ. ಇವರೇ ಬರೋದು. ನಿಮಗ ಈಗ ಗಿಲ್ಲಿ ನಟ ಅವ್ರನ್ನ ಹೀರೋ ಆಗಿ ನೋಡ್ಬೇಕು ಅಂತ ಅನ್ಕೋತೀರಾ ಅಥವಾ ಒಳ್ಳೆ ಕಾಮಿಡಿಯನ್? ಹೀರೋ ಆಗಿ ನೋಡ್ಬೇಕು. ಹೀರೋ ಆಗಿ ನೋಡ್ಲಿ. ಯಾರಿಗೆ ಫಸ್ಟ್ ಸಿನಿಮಾ ಹೀರೋ ಆದ್ರೆ ಹೀರೋಯಿನ್ ಅವ್ರಿಗೆ ಹೀರೋಯಿನ್ ಆಗ್ಬೇಕು. ಹೀರೋಯಿನ್ ಆಗ್ಬೇಕು. ಯಾರಾಗ್ಬೇಕು? ಅಂಬರೀಷ್ ಆಗ್ಬೇಕು. ಅಲ್ಲ ಹೀರೋಯಿನ್ ಹುಡುಗಿ ಅದ ಅವನ ಪಾಲಕ್ ಸೇರ್ಕೊಂಡು ಗೊತ್ತಿಲ್ಲ ಸರ್. ಯಾರಾಗ್ತಾರೋ ಅದು ಹುಡುಗಿ ಗೊತ್ತಿಲ್ಲ. ಈಗ ನಾವು ನಿಮ್ ತಂಡದೇನೆ ಅವನ ಪ್ರೀತಿ ಇನ್ನೊಂದು ಪ್ರೀತಿ ಅದು ಯಾರಿಗೂ ಗೊತ್ತಾಗಲ್ಲ. ಪಾತ್ರ ಸಖತ್ತ ಮಾಡ್ತಾನೆ. ಅಂಬರೀಷ್ ತರ ಮಾಡ್ತಾನೆ ಬಿಡಿ. ಮಾಡ್ತಾನೆ ಅಂಬರೀಷ್ ತರ ಮಾಡ್ತಾನೆ. ಮಂಡ್ಯ ಜಿಲ್ಲೆ ಅಲ್ವಾ, ಅಂಬರೀಷ್ ತರ ಮಾಡ್ತಾನೆ. ಅವನು ಒಂದು ಕಬ್ಬನ ಇದ್ರಲ್ಲಿ ಮಾಡ್ದಲ್ವಾ, ಕಬ್ಬ ಮುರಿದು ಆ ತರ ಮಾಡ್ತಾನೆ. ಮಂಡ್ಯದ ಗಂಡು ಅಂತ ಸಖತ್ತ ಮಾಡ್ತಾನೆ ಬಿಡಿ, ಸಖತ್ತ ಮಾಡ್ತಾನೆ. ಅವನು ಬರೀ ಎಲ್ಲ ಪಾಪರ ಆಗೋದಂತೇಳಿ ದರ್ಶನ್ ಹಂಗಲ್ಲಕನ ಪಿಕ್ಚರ್ ಬೇಜಾರ್ ತಗೋಬಿಡಿ. ಇಡೀ ಕರ್ನಾಟಕ ಆಗ್ಬೋದು ಒಂದ್ 10 ಜನ ಹತ್ಕೊಂಡು ಅದ್ ಮೀಸೆ ಕೆರಿಸಿದ್ದು ಒಂದು ತಪ್ಪು ಅಲ್ವಾ. ಎಂತವ್ರಿಗೂ ಬೇಜಾರು. ಈಗ ಒಬ್ಬ ಎಲ್ಲ ಕೆಡಿಕೊಂಡು ಬೋಳಿಸ್ದಾಗ ಒಂದು ಸ್ವಲ್ಪ ನೋವಲ್ವಾ.
ಈಗ ನಮ್ಮ ಮನೆ ತಕ್ಕ ಬಂದಿರಿ ಎಲ್ಲ ಕಡಿಕೊಂಡು ಯಾವ್ದೋ ದೇಶ ನಿಮ್ದೇ ದೇಶ ಅಂತ ಇಟ್ಕೊಳ್ಳಿ, ಎಲ್ಲ ಕಡಿಕೊಂಡು ಎಲ್ಲ ಕೆರ್ದಾಗ ಏನ್ ಬೇಜಾರಾಗ್ಬೋದು, ಅದೊಂದು ಬೇಜಾರಾಗೋದು. ಅವತ್ ನಾನು ಎದ್ದು ಹೊಂಟೋಗ್ಬಿಟ್ಟು ಹೇಳಿ ಈ ಇದಕ್ಕಿಂತ ಮುಂಚೆ ಕೆಂಪೇಗೌಡ ತರ ಮಿಸ್ ಬಿಟ್ರು. ಹಿಂಗ ಅದು ಒಳ್ಳೆ ಸಖತ್ತಾಗಿ. ಸಾಕತ್ತಾಗಿ. ಆಮೇಲೆ ಇನ್ನೊಂದು, ಈಗ ಅವರು ಇವರು ಗಿಲ್ಲಿ ನಟ ಮುಂಚೆ ನಟರಾಜ್ ಅವ್ರ ಹೆಸರು, ಆಮೇಲೆ ಗಿಲ್ಲಿ ನಟ ನಟರಾಜು ಅಂತ ನಾವು ಅಂದ್ರೆ ಐಕಳೆಲ್ಲ ಒಟ್ಟ ಹೊಡಿಸ್ಕೊತೀನಿ ಹೇಳಿ, ಆ ಗೋಲಿ ಕಿತ್ಕೋದು, ಅಯ್ಯೋ ಗಿಲ್ಲಿ ಬಂದ ನಮ್ ಗೋಲಿ ಕೊಡಪ್ಪ, ಗೋಲಿ ಕೊಡಪ್ಪ ಅಂತಿರು. ಆಮೇಲೆ ಹಂಗೆ ಹೋದ್ನಲ್ಲ, ಅದು ಹೋಗಿ ಕೋಳಿ ಮೂಲಕ್ ಸೇರಿದ್ಮೇಲೆ ಅವನು ಜಿಲ್ಲಿ ನಟ, ಮಂಡ್ಯ ಜಿಲ್ಲೆ, ಇದು ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಅಂತ ಕೊಟ್ಟದ್ದು. ಅದಾಗ್ಲೇ ಕೋಳಿ ಮೂಳೆ ಬಂದಾಗ್ಲೇ ಅವನ ಹೆಸರು ಬಂದಿತ್ತು, ನಲ್ಲಿ ಮೂಳೆ. ಬಹಳ ಸುದ್ದು ಗೊತ್ತು ಬಿಡಿ ಅದು. ಅದು ಅಂದ್ರೆ ಅದ್ರ ರೀಚಿಗೆ ಬಂದ್ಬಿಟ್ಟು ನಾವು ಬಿಗ್ ಬಾಸ್ ಅಲ್ಲೇ ಬರ್ಲಿ, ಕಾಮಿಡಿಯಲ್ಲೇ ಬರ್ಲಿ, ಯಾವ್ದು ಸೋಲು ಅನ್ನೋದು ಏನಿಲ್ವಲ್ಲ. ಅವರು ಈಗ ಬಿಗ್ ಬಾಸ್ ಮನೇಲಿ ಹೆಂಗಿದ್ದಾರೆ ಅಂದ್ರೆ ಅವರು ಬಿಗ್ ಬಾಸ್ ಒಂಥರ ಇದ್ರಾಗಿದ್ದಾನೆ ಹೇಳಿ, ಏನ್ ಮಾತಾಡ್ತಾನೆ ಅದು ಗೊತ್ತಿಲ್ಲ. ಅಲ್ಲ ಅಂದ್ರೆ ರಿಯಲ್ ಆಗೂ ಹಂಗೆ ಇರ್ತಾರ ಅಥವಾ ಅಲ್ಲಿ ಏನಾದ್ರು ಬೇರೆ ಇದ್ ಮಾಡ್ತಾರ? ಮಾಡ್ತಾನೆ ಇಲ್ಲೂ ಹಂಗೇನೆ ಇಲ್ಲೇನು ಯಾವ ಇಟ್ಕೊಂಡು ಮಾಡಿದ್ರು ಹೊರ ಹೊರ ಅಂತಾನೆ. ಆಮೇಲೆ ಬರ್ತಾನೆ, ಆಮೇಲೆ ಐಕ್ಲೆಲ್ಲ ಸುತ್ತಮುತ್ತವೆ, ಮಕ್ಳಿಗೂ ಚಾಕ್ಲೇಟ್ ಕೊಡುದು, ತಿಂಡಿ ಕೊಡುದು, ಅದ್ ಬಿಡಿ. ಇಲ್ಲಿ ಬಹಳ ಸೌಲ್ಡ್ ಹೇಳಿ, ಅಲ್ಲೂ ಹಂಗೆ ಇರ್ತದೆ. ಅದ್ ಯಾವ ತರದಲ್ಲಿ ಗೆಲ್ತಾನ ಅನ್ನೋದು ಗೊತ್ತಿಲ್ಲ. ಈಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅಂಬರೀಷು, ಅವನು ಇಲ್ಲಿ ಇವನು ಇಷ್ಟೇ. ಗೊತ್ತಿಲ್ಲ ಕಪ್ಪ ಈ ಮಟ್ಟ ಅಂದ್ರೆ, ಇನ್ನೊಂದು ಈ ಮಟ್ಟ ಬರ್ತಾನೆ ಅನ್ನೋದು ಗೊತ್ತಿಲ್ವಲ್ಲ. ಬರ್ತಾನೆ ಗ್ಯಾರಂಟಿ, ಪಕ್ಕ 100% ಬಂದ ಬರ್ತಾನೆ. ಬಹಳ ಖುಷಿ ಆಯ್ತದೆ, ಬಹಳ ಖುಷಿ ಆಯ್ತದೆ. ಮೊದ್ಲು ಬೈಕ್ ಕಡೆ ಅನ್ಸುತ್ತೆ, ಸೊ ಇವ್ನ್ ಯಾಕೆ ಕೆಲ್ಸ ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬಿಟ್ಬಿಟ್ಟು ಯಾಕೆ ಏನ್ ಕೆಲಸ ಬಂದು ಹೋಗ್ದೋಗ್ಬಿಟ್ನ, ಲೈನ್ ಕೆಲಸ ಬಂತು, ಆಮೇಲೆ ಡಿಪಾರ್ಟ್ಮೆಂಟ್ ಅಲ್ಲಿ ಬಂತು ಹೋಗ್ದು ಅನ್ನ. ಇವತ್ತು ಅದ 5ರಷ್ಟು ಅವನ